ರಾಜ್ಯಪಾಲರ ಸಹಿ ನಕಲು ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸುಜಯೇಂದ್ರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ರಾಜ್ಯಪಾಲರ ಸಹಿ ನಕಲು ಮಾಡಿ ಅನಧಿಕೃತ ಪತ್ರ. ರಾಜ್ಯಪಾಲರ ಸಹಿ ನಕಲು ಆ ಪ್ರಕರಣದಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸುಜಯೇಂದ್ರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು. ರಾಜ್ಯಪಾಲರ ಸಹಿ ನಕಲು ಮಾಡಿ ಅನಧಿಕೃತ ಪತ್ರ. ವಿದ್ಯಾರ್ಥಿಗೆ ಸೀಟು ಮಂಜೂರಿಗೆ ವಿಐಟಿ ಕುಲಪತಿಗೆ ಪತ್ರ. 2025ರಲ್ಲಿ ನಕಲಿ ಪತ್ರ ಅಂತ ತನಿಖೆಯಲ್ಲಿ ಸಾಬೀತಾಗಿದೆ. 2025ರಲ್ಲಿ ನಕಲಿ ಪತ್ರ ಅಂತ ತನಿಖೆಯಲ್ಲಿ ಸಾಬೀತು. ಎಫ್ಐಆರ್ ಬಳಿಕ ವಿಧಾನಸೌಧ ಠಾಣೆಯಿಂದ ವಿಜಯನಗರಕ್ಕೆ ವರ್ಗ ಆಗಿರೋದು. ಎಫ್ಐಆರ್ ಬಳಿಕ ವಿಧಾನಸೌಧ ಠಾಣೆಯಿಂದ ವಿಜಯನಗರ ವ್ಯಾಪ್ತಿಗೆ ಇದು ಹೋಗಿದೆ. ರಾಜ್ಯಪಾಲರ ಸಹಿ ನಕಲು ಪ್ರಕರಣದಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸುಜಯೇಂದ್ರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಇದು. ರಾಜ್ಯಪಾಲರ ಸಹಿಯನ್ನ ನಕಲು ಮಾಡಿ ಅನಧಿಕೃತ ಪತ್ರವನ್ನು ಬರೆಯಲಾಗಿತ್ತು. ವಿದ್ಯಾರ್ಥಿಗೆ ಸೀಟು ಮಂಜೂರಾತಿಗೆ ವಿಐಟಿ ಕುಲಪತಿಗೆ ಪತ್ರವನ್ನು ಬರೆಯಲಾಗಿತ್ತು. 2025ರಲ್ಲಿ ಇದು ನಕಲಿ ಪತ್ರ ಅಂತ ತನಿಖೆಯಲ್ಲಿ ಸಾಬೀತಾಗಿದೆ. ನಕಲಿ ಪತ್ರ ಅಂತ ತನಿಖೆಯಲ್ಲಿ ಸಾಬೀತಾಗಿರೋದು. 2025ರಲ್ಲಿ ಇದೊಂದು ನಕಲಿ ಪತ್ರ ಅಂತ. ಇದೀಗ ಎಫ್ಐಆರ್ ಬಳಿಕ ವಿಧಾನಸೌಧ ಠಾಣೆಯಿಂದ ವಿಜಯನಗರಕ್ಕೆ ವರ್ಗ ಆಗಿರೋದು. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರ ಸಹಿಯನ್ನ ನಕಲು ಮಾಡಿ ಆ ಆರೋಪದ ಮೇಲೆ ಸುಜಯೇಂದ್ರ ವಿರುದ್ಧ ಬೆಂಗಳೂರಿನಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದ್ರು. ರಾಜ್ಯಪಾಲರ ನಕಲಿ ಸಹಿಯನ್ನು ಬಳಕೆ ಮಾಡಿಕೊಂಡು ಅನಧಿಕೃತ ಪತ್ರವನ್ನು ಕೊಟ್ಟಿರೋ ಪ್ರಕರಣ. ಇದೀಗ ಇದರಲ್ಲಿ ಮತ್ತೊಂದು ಎಫ್ಐಆರ್ ಆಗಿದೆ. ಯಾವ ವಿಚಾರಕ್ಕೆ? ವಿದ್ಯಾರ್ಥಿಗೆ ಸೀಟು ಮಂಜೂರಾತಿ ಮಾಡಬೇಕು ಅಂತ ವಿಐಟಿ ಕುಲಪತಿಗಳಿಗೆ ಪತ್ರವನ್ನು ಬರೆಯಲಾಗಿತ್ತು. ಎಫ್ಐಆರ್ ಬಳಿಕ ಇದೀಗ ವಿಧಾನಸೌಧದ ಠಾಣೆಯಿಂದ ವಿಜಯನಗರಕ್ಕೆ ಅದು ವರ್ಗ ಆಗಿದೆ. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರ ನಕಲಿ ಲೆಟರ್ ಹೆಡ್ ಮತ್ತು ಸಹಿಯನ್ನು ಬಳಸಿಕೊಂಡು ಜೂನ್ 2025ರಲ್ಲಿ ವಿಐಟಿ ಕುಲದ ಪತಿಗಳಿಗೆ ಅಧಿಕೃತ ಪತ್ರವನ್ನ ಕೊಡಲಾಗಿತ್ತು ಅಂತ. ಈ ವ್ಯಕ್ತಿ ಕೊಟ್ಟಿದ್ದು ಅನಧಿಕೃತ ಲೆಟರ್ ಹೆಡ್ ಅನ್ನು ಬಳಸಿದ್ರು, ಸೈನ್ ಅನ್ನ ಮಾಡಿದ್ರು, ನಕಲಾಗಿತ್ತದು ಅನಧಿಕೃತ ಪತ್ರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲು. ರಾಜ್ಯಪಾಲರ ಆಡಳಿತ ಮತ್ತು ಲೆಕ್ಕ ಪತ್ರ ವಿಭಾಗದ ಕಾರ್ಯದರ್ಶಿಗಳಿಂದ ದೂರು, ಅದರ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಜನವರಿ 5, 2026ನೇ ತಾರೀಕಿಗೆ ಇದು ದಾಖಲಾಯಿತು. ಇದೀಗ ವಿಜಯನಗರ ಪೊಲೀಸ್ ಠಾಣೆಗೆ ಇದು ಹೋಗಿದೆ. ಈ ಹಿಂದೆಯೂ ಕೂಡ ಈ ವ್ಯಕ್ತಿ ನಾನು ಪ್ರಧಾನಮಂತ್ರಿ ಕಚೇರಿಯ PMO ಅಧಿಕಾರಿ ಅಂತ ಏನೋ ಹೇಳಿದ್ರಂತೆ. ಅಮಿತ್ ಶಾ ಅವರ ದತ್ತುಪುತ್ರ ಅಂತ ಹೇಳಿಕೊಂಡೂ ಕೂಡ ಜಮ್ಮು ಮತ್ತು ಕಾಶ್ಮೀರದ ವೈದ್ಯರೊಬ್ಬರಿಗೆ 2.5 ಕೋಟಿ ವಂಚನೆಯನ್ನ ವೈದ್ಯರೊಬ್ಬರಿಗೆ ಮಾಡಿದ್ದರು ಜಮ್ಮು ಕಾಶ್ಮೀರದಲ್ಲಿ. ವಿಜಯನಗರ ಪೊಲೀಸರಿಂದ ಬಂಧನವಾಗಿದ್ದ ಸುಜಯೇಂದ್ರ ದಾಳಿಯನ್ನು ನಡೆಸಲಾಗಿತ್ತು. ದಾಳಿ ನಡೆಸಿದ್ದಾಗ RPC ಲೇಔಟ್ ಮನೆಯಲ್ಲಿ ಹಲವು ಪತ್ರಗಳು ಪತ್ತೆಯಾಗಿದೆ ಅಂತೆ. ಹಲವು ಅನುಮಾನಾಸ್ಪದ ಪತ್ರ ಇದೀಗ ವಶಕ್ಕೆ ಪಡೆದಿದ್ರು ಪೊಲೀಸರು. ವಶಕ್ಕೆ ಪಡೆಯಲಾಗಿತ್ತು. ಇದೀಗ ರಾಜ್ಯಪಾಲರ ಸಹಿಯನ್ನ ನಕಲು ಮಾಡಿದ್ದಕ್ಕಾಗಿ ಮತ್ತೊಂದು ಎಫ್ಐಆರ್ ದಾಖಲಾಗಿರೋದು.